ಜೈ ಕರ್ನಾಟಕ, ಜೈ ಕನ್ನಡ ಎಲ್ಲರಿಗೂ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡುವಂತೂ ಚಂದ್ರನಿಗೆ ನೋಡಿರ್ಬೋದು ಅಂತ ಆಲ್ರೆಡಿ ತನ್ನೇಲಿ ಕೂಡ ನೋಡಿರ್ತೀರಿ. ಬಟ್ ಈಗ ನಾವು ಅಂಗಡಿ ಪೂಜೆ ಮಾಡಕ್ಕೆ ನೋಡ್ತೀರಿ, ಗೊತ್ತೈತಿ ನಿಮ್ಗೆ. ಬರ್ರಿ ಹೋಗೋಣ ಅಂತ. ಇವತ್ತಿನ ಔಟ್ಫಿಟ್ ಇದೈತಿ. ಬಟ್ ಈಗ ಆಕ್ಚುಲಿ ನಾನು ಸಾಮಾನು ಹಿಡ್ಕೊಂಡ್ ಬಂದಿದ್ದೀವಿ. ಅದಿಷ್ಟ ಈಗ ಫಸ್ಟ್ ಅಂಗಡಿಯಾಗ ಇಟ್ಟ ಮತ್ತೆ ಒಂದಿಷ್ಟು ಐಟಮ್ ತೊಗೊಂಬಂದ ಹಂಗಾಗಿ ಇಟ್ಟ. ನಮ್ಮ ಬೈನೋ ಬರತಾರೆ, ಅವ್ರಿಗೆ ಇಟ್ಟ. ಅವ್ರು ಅಲ್ಲಿ ನೋಡ್ಕೊಂಡಿರ್ತಾರೆ. ಅಲ್ಲಿ ಬಂದು ಮತ್ತೆ ಮೇಡಮ್ ಅವ್ರು ಕರ್ಕೊಂಡ ವಾಪಸ್ ಹೋಗಿ ಅಂಗಡಿಗೆ ಎಲ್ಲ ರೆಡಿ ಮಾಡ್ಕೊಬೇಕ. ಈಗ ಪೂಜೆ ಇದೆ, ನೋಡಕ್ಕೆ ಎಷ್ಟು ಗಂಟೆ ಮಾಡಾಕಿದ್ ಗೊತ್ತಿಲ್ಲ. ಬರ್ರಿ ಹೋಗೋಣ ಅಂತ. ನೋಡ್ರಿ ಇಲ್ಲ ಕಬ್ಬದ್ ಹಿಡ್ಕೊಂಡೆ ಮೇಡಮ್ ಕರ್ಕೊಂಡಾಗ ಬಂದೇನಿ. ಮೇಡಮ್ ಬಂದಿದಾರ, ಹಿಂದಕ್ ಬಂದಿದಾರ. ಅವರು ಕಬ್ಬ್ ಹಿಡ್ಕೊಂಡ, ನಾನು ಮುಂದ್ ಕಬ್ಬ್ ಹಿಡ್ಕೊಂಡ್ ಗಾಡಿ ಹಿಡಿದೀನಿ. ಒಂದ ಪಾಪ ಅವ್ರ ಹಿಂದಿಂದ ಕಬ್ಬು ಹಿಡ್ದಾರ, ಮತ್ತೆ ಬಾಳೆ ಕಮಾನ್ ಹಿಡಿದಾರ. ಈ ಸೈಡ್ ನೋಡ್ಕೊಂಡ ಹಿಂಗ ಅದಾಗ ನೋಡಿ ಮರಿ ಒಂದ್ ಬರತೈತಿ. ಹಿಂಗ ಒಟ್ಟಾರೆ ಟೈಮ್ ಒಂದ್ ಆಗೈತಿ. ಈಗ ಪೂಜೆ ಮಾಡೋರ್ ನಾವ. ಇನ್ನೂ ಏನೇನೈತಿ ಆಲತ್ತ ಗೊತ್ತಿಲ್ಲ. ಇನ್ನೂ ರೆಡಿ ಮಾಡೋದ್ರಾಗ ಅದೇವ್ ನಾವ. ಹುಡುಗರು ಯಾವ ಬರ್ತಾರ ಗೊತ್ತಿಲ್ಲ. ಬಟ್ ನಾವು ಪೂಜೆ ಸ್ಟಾರ್ಟ್ ಮಾಡೋ ತಯಾರಿ ಮಾಡ್ಕೊಂಡು ಮಾಡ್ಬಿಡೋದ ಇಲ್ಲಿ ಪ್ಲಾನ್. ಹಿಂಗೈತಿ ನೋಡಿ ಕಂಡೀಷನ್. ಮಳ್ಯಾಗ ಕಬ್ಬು ಹಿಡ್ಕೊಂಡು ಹೊಟ್ಟೆ ಮೇಡಮ್ ಅವರು ಪಾಪ ಅಂಗಡಿ ಪೂಜೆ ಮಾಡಪ್ಪ ಅಂತ ಸಾರಿ ಅದು ಹೋಗಿದ್ದಾರ. ಸರಿ ಹೋಗೋಣ. ಫೈನಲಿ ರೆಡಿ ಆಗೈತ್ರಿ. ಎಲ್ಲಾ ಪೂಜೆ ತಯಾರಿ ಮಾಡತ್ತಾರ ಮೇಡಮ್ ಅವರ. ಈಗ ನಾ ಇದು ತೋರಣದು ಕಟ್ಕೊಂಡೆ. ಈಗ ಹೂವು ಎಲ್ಲ ಇಲ್ಲಿ ಕಟ್ಕೋಬೇಕ. ಹಿಂಗೈತ್ರಿ ಅಂಗಡಿ ಲುಕ್ ಎಲ್ಲ. ನಿನ್ನೆನ ನೈಟ್ ಅಂಗಡಿನ ಓಪನ್ ಮಾಡಿದ್ದೆ, ಮತ್ತೆ ಎಲ್ಲ ಕ್ಲೀನಿಂಗು ಮಾಡಿದ್ದೆ. ನೋಡಿ ಎಲ್ಲ ಐತಿ. ಈಗೆಲ್ಲ ಕುಂಕುಮ ಹಚ್ಕೊಂಡೆ. ಈಗ ಹೂ ಅದು ಕಟ್ಬೇಕ. ಕಡಿಮೆ ಐತಿ. ಮತ್ತು ಪಟಾಕ್ಷಿ ಅವು ತಂದೇನ್ರಿ. ಇನ್ನೊಂದಿಷ್ಟು ಶಾರ್ಟ್ಸ್ ಬರೋದೈತಿ. ಪಟಾಕ್ಷಿ ತಂದಿಲ್ಲ ಸರ. ಮತ್ತು ಅಷ್ಟೇ ಐತೆ ನೋಡ್ರಿ. ಬರ್ರಿ. ಈಗ ಇನ್ನೊಂದು ನಮ್ಮ ಬೈ ಒಬ್ಬರ ಸ್ವೀಟ್ ಬಾಕ್ಸ್ ತರಕ್ಕೆ ಹೋಗಿದಾರೆ. ಆ್ಯಕ್ಚುಲಿ ಬೆಳಗ್ಗೆ ನಮ್ಮ ಬ್ರದರ್ ಫ್ರೆಂಡ್ ಅವರು ಬ್ರದರ ಅವರು ಕೂಡ ನಾಷ್ಟ ಚಾಲೂ ಮಾಡಿದ್ದಾರೆ ನಮ್ಮ ಶಾಪ್ ಒಳಗೆ. ಬೆಳಗ್ಗೆ ಮಾಡ್ತಾರೆ. ನೀವು ಮಾರ್ನಿಂಗ್ ಬರ್ಬೋದ, ಟೇಸ್ಟ್ ಮಾಡ್ಬೋದ. ನಾನು ಆ್ಯಕ್ಚುಲಿ ಇವತ್ತು ಬಂದಿದ್ದೆ, ಬಟ್ ನಾ ಬರೋ ಶಾಕ್ ಆಲ್ಮೋಸ್ಟ್ ಎಲ್ಲ ಫುಲ್ ಖಾಲಿ ಮಾಡ್ಕೊಬಿಟ್ಟಿದ್ದೆ ಸ್ಟಾಕ್. ನಾ ಟೇಸ್ಟ್ ಮಾಡೋಕ್ಕಂತ ಬಂದಿದ್ದೆ. ನೀವು ಬಂದು ಟೇಸ್ಟ್ ಮಾಡಿರಿ. ಈಗ ಬರ್ರಿ ಪೂಜೆ ಕಂಟಿನ್ಯೂ ಮಾಡೋದಂತ. ಆ್ಯಕ್ಚುಲಿ ಟೈಮ್ ಭಾಳ ಆಗೈತಿ, ಬಟ್ ಟೈಮ್ ಐತಿ ನಮ್ಗೆ. ಈಗೆಲ್ಲ ಕ್ಲೀನ್ ಮಾಡೋ ಮೇಡಮ್ ಅವರು ಎಲ್ಲ ಅವರು ಪೂಜೆ ತಯಾರಿ ಒಳಗೆ ಅವ್ರು ಬಿಜಿ ಅದಾರ. ಎಲ್ಲ ತೋರಾಗಿರ ಕೊಡೋದೇವಿ. ಮತ್ತು ಇಲ್ಲಿ ಬಾಳೆ ಕಂಬ ಅಲ್ಲಿ ಇಟ್ಟೇವಿ. ಈಗ ಅವನು ತಂದ ಇಲ್ಲೆಲ್ಲ ಕಟ್ಬೇಕ್ರಿ. ಈಗ ನಮ್ಮ ಬೈ ಸ್ವೀಟ್ ಬಾಕ್ಸ್ ತರಕ್ಕೆ ಹೋಗ್ಯಾರ. ಅಲ್ಲಿ ಮಟ್ಟ ನಾನು ಇದು ಕಟ್ಕೊತೀನಿ, ಉಳ್ಕಿದ್ದೆಲ್ಲ ರೆಡಿ ಮಾಡ್ತಿದ್ದೀನಿ. ಬರ್ರಿ ಮಾಡೋಣ ಅಂತ. ನೋಡಲ್ಲೇ ಆ್ಯಕ್ಚುಲಿ ಪುಣ್ಯ ನಿನ್ನೆನ ಬಂದು ಕ್ಲೀನ್ ಮಾಡಿದ್ದೆ ಎಲ್ಲ. ಮತ್ತು ಆ್ಯಕ್ಚುಲಿ ಸಂಜೆಗೆ ಜಲ್ದಿ ಬರೋ ವಿಚಾರದಾಗ ಇದ್ದೆ. ಹಿಂಗೆ ನಿದ್ದೆ ಬಂತು, ಹಿಂಗೆ ಹೊಳಿದೆ, ಅಲ್ಲೇ ಹೊಳಿಬಿಟ್ಟೆ. ಹಾಗಾಗಿ ಮಸ್ಕಿರಿ ಆದರೆ ಅದಕ್ಕೆ ಇಲ್ಲಿ ನೋಡ್ರಿ ಚುಗಾಡಿ ಮಾಡಿದ್ದೆ. ದಾರ ಕಟ್ಟಾಗ ಬೈ ಗಾಡಿ ಇಲ್ಲ ಈಗ ಬರೋ. ಆ್ಯಕ್ಚುಲಿ ಅವಾಗಲೇ ನಾವು ಬರೋ ಮುಂಚೆ ಮಳೆ ಇತ್ತು. ಆ ಮಳೆ ನೀರಿಗೆ ಇಲ್ಲಿ ನಿಂತಿದ್ರಲ್ಲ. ಈಗ ಸ್ವಲ್ಪ ಎಲ್ಲ ಇದನ್ನ ಕ್ಲೀನ್ ಮಾಡ್ಕೋಬೇಕು ಅದನ್ನು. ಅವರಿಗೆ ಬಾಳೆ ಕಂಬ ಕಟ್ಟೋಣ ಅಂತ. ಸೊ ಈಗ ಎಲ್ಲ ಅಣ್ಣಾಜಿಯವರು ಹೂ ಹಾಕಿ ರೆಡಿ ಮಾಡತ್ತಾರೆ. ನಾವು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟದ. ಬಟ್ ಎಲ್ಲಿ ಮರ್ತು ಬಂದಾರ ಇವ್ರು ಅದಕ್ಕೆ. 5 ಇಡ್ಬೇಕನ್ನ. ಹಾಂ 5 ಇಡಬೇಕು. ಸೆಂಟ್ರ್ ಕರೆಕ್ಟ್ ಗ್ಯಾಪ್ ಮಾಡ. ನೋಡಿ ಬರೀ ಗ್ಯಾಪ್ ನೋಡಿ ಫಿಲ್ ಹಾಕಿ ಬರೀ ಇಂಥದೆಯ. ಈಗ ಎಲ್ಲ ರೆಡಿ ಮಾಡೇವ್ ನಾವು ಹಿಂಗೆ. ಸೊ ಈಗ ಅಣ್ಣ ಅವ್ರು ರೆಡಿ ಆಗಾರ ಪೂಜೆ ಮಾಡಕ್ಕೆ. ನಮ್ಮ ಸ್ಪೀಕರ್ ಹಾಡು ಹಚ್ಚಿ ನಮ್ಗೆ ಯಾರಿಗೂ ಹಾಡು ಬರೋಂಗಿಲ್ಲ. ಅದಕ್ಕೆ ಅಣ್ಣನೇ ಇಬ್ಬರು ಫ್ರೆಂಡ್ಸ್ ಬಂದಾರ. ನೋಡ್ರಿ ಹಿಂಗೆ ನಡೆಯೋದು ನಮ್ಮ ಪೂಜೆ. ಇದು ಮುಂಚೆ ಹಚ್ಬೇಕಿದ್ರಿ, ನಾ ಹಚ್ಬೇಕಂತ ತಲೆಯಾಗಿತ್ತ. ಅದ್ರ ಸ್ವಲ್ಪ ಗಡ್ಬಡ್ದಾಗ ಮಾಡ್ತೀರ. ಪೂಜೆ ಆಯ್ತು. ಆಮೇಲೆ ಪೂಜೆ ಗೀಜೆ ಮಾಡಿ ಸ್ವೀಟ್ ತಿನ್ನೋತೀವಿ. ಸಚಿನ್ ಬಂದಾರ, ಇಬ್ಬರು ಹುಡುಗರು ಬಂದಾರ. ಇನ್ನು ಹುಡುಗರು ಆನ್ ದ ವೇ. ಎಲ್ಲದಾರ ಅಂತ ಗೊತ್ತಿಲ್ಲ, ಬಟ್ ಬರತ್ತಾರ ಅನ್ನೋದು ಅಷ್ಟೇ ಗೊತ್ತಾ. ಅದಕ್ಕೆ ನಾವು ಪಟ ಪಾಪ ರೋಡ್ ಮತ್ತೆ ಹಾಕಿ ಆದಂಥ ಪೂಜೆ ಮುಗಿಸ್ಕೊಂಡೇವಿ.
ಗೈಸ್ ಅವಾಗ ಪಟಾಕ್ಷಿ ಅದು ಬಿಟ್ಟು ಹೋಗಿದ್ವಿ. ಭಾಳ ಖುಷಿ ಐತಿ ನಮ್ಗೆ. ನಮ್ದು ಒಂದು ಅಂಗಡಿ ಐತಿ, ನಮ್ದು ಒಂದು ಪೂಜೆ ನಾವ್ ಈ ತರ ಮಾಡ್ತಿದ್ವಿ ಅನ್ನೋದಕ್ಕೆ. ನೀವು ಬರ್ರಿ ಈ ಸೈಡ್ ನಮ್ಮ ಶಾಪಿಗೆ ವಿಸಿಟ್ ಮಾಡ್ರಿ. ಇನ್ನೂ ಐಟಮ್ಸ್ ಹಾಕೊಂಡಂತ ಐಟಮ್ಸ್ ಏನೇನು ಆ್ಯಡ್ ಮಾಡ್ತೀನಿ ಅವ್ರ ಬಗ್ಗೆ ನಮ್ದು ಆ್ಯಕ್ಚುಲಿ ಶಾಪ್ದು ಇಷ್ಟ ಐಡಿ ಮಾಡಿದ್ದೀನಿ. ಬಟ್ ಅದ್ರಾಗ ಸ್ವಲ್ಪ ಒಂದಿಷ್ಟು ಕಾರಣಾಂತರಗಳಿಂದ ಆ್ಯಕ್ಚುಲಿ ರೀಸನ್ ಹೇಳ್ಬಾರ್ದು, ನಾನು ಮಾಡಬೇಕು ಅದನ್ನು. ಬಟ್ ಹಂಗೆ ಸ್ವಲ್ಪ ಇದನ್ನ ಕಾರಣಾಂತರಗಳಿಂದ ಆಗತ್ತಿಲ್ಲ. ಬಟ್ ಆಗತ್ತಿಲ್ಲ ಮೀನ್ಸ್ ಮಾಡ್ತೇನೆ ಅದೊಂದು ಆದಷ್ಟು ಜಲ್ದಿ ನಿಮ್ಗೆ ಟೈಮ್ ಟು ಟೈಮ್ ಅದೊಂದು ಅಪ್ಡೇಟ್ ಕೊಡ್ಕೊಂಡಿರ್ತೀನಿ. ಅದ್ರಾಗ ಇನ್ನೂ ಕಂಟಿನ್ಯೂಟಿ ಆಗಿರ್ತೀನಿ. ಇದ್ರಾಗ ವೀಕ್ಲಿ ಅಪ್ಡೇಟ್ ಮಾಡಿದ್ರೆ ಅದ್ರಾಗ ವಾರ ಡೈಲಿ 2 ದಿವ್ಸಕ್ಕೆ ಒಂದು ಒಟ್ಟು ಈ ಥರ ಅಪ್ಡೇಟ್ ಮಾಡ್ಕೊಂಡು ಅದ್ರಾಗ ಸ್ವಲ್ಪ ಕಂಟಿನ್ಯೂಟಿ ಇರ್ತೀನಿ. ಬರ್ರಿ ಹೋಗೋಣ ಅಂತ ಪಟಾಕ್ಷಿ ಹರ್ಸೋಣಂತ. ಹೊಳ್ಳಿ ಹೋಗಿ ಪಟಾಕಿ ತಗೊಂಬಂದಾನ, ಅದನ್ನ ಹಚ್ಚೋ ಪ್ಲಾನ್. ಹೋಗಿ ಹೋಗಿ ವಿಸಿಟ್ ಮಾಡಿದ್ರೆ ಈಗ ಟೈಮ್ 8:30 ಆಗೈತಿ. ಮೇಡಮ್ ಅವ್ರಿಗೆ ಬಿಡ ಆ್ಯಕ್ಚುಲಿ 12 ಗಂಟೆ ಮಟ್ಟ ಕುಂತ ಎಲ್ಲ ಅದಕ್ಕೆ ಸ್ವಚ್ಛ ಇದ್ರಂದ್ರೆ ದೀಪ ಎಲ್ಲ ನಾವು ತೊಗೊಂಡೋಗ್ಬೇಕು. ಅದೊಂದು ಓಪನ್ ಇದೆಲ್ಲ ಶಾಪ್ ಬಿಟ್ಟು ಹೋಗಿ ಬರೋದಿಲ್ಲ. ಆದ ಕಾರಣದಿಂದ ಈಗ ಹೋಗಿ ಮೇಡಮ್ ಅವ್ರಿಗೆ ಬಿಟ್ಟು ಹೊಳ್ಳಿ ಬಂದು 12 ಗಂಟೆ ಬಿಟ್ಟು ಆರಾಮ ಇಲ್ಲೇ ಕುಂತ ಆಮೇಲೆ ಓಕೆ 12 ಗಂಟೆ ಮೇಲೆ ಬರ್ರಿ ಈಗ ಮೇಡಮ್ ಅವ್ರು ಬಿಟ್ಟು ಬರೋಣ ಅಂತ. ನಮ್ಮ ಅದ್ದು, ನಮ್ಮ ಬಲ್ಲು ಮಲ್ಲು ಮತ್ತ ಪೆಂಟು ಅಣ್ಣಾರ ಮತ್ತ ಗೌಡ್ರ ಚೇತನ್ ಆ ಕಡೆ ಹೋಗಿದಾರ. ಅಪ್ಪಾಜಿ ಪೂಜೆಗೆ ಬಂದಿ? ನಮ್ಮ ಅದ್ದು ಬಂದ್ರಿ ಪೂಜೆಗೆ. ಪಾಪ ಮೊನ್ನೆ ಇಲ್ಲಿ ಸ್ವಚ್ಛ ಹೊಡೆದ ನನ್ನ ಜೊತೆ ಬಂದಿದ್ದ. ಇಲ್ಲ ನೋಡಿ ಇವ್ ತೋರ್ಸಿ ನೋಡ್ರ ಕೈಗೆ ಮುಗಿತೀರಿ ಹಿಂಗ ನಿಂದಿರ್ತೀರಿ. ನಮಗಲ್ರಿ ಗೌಡ್ರ, ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಗೋ ಮಾರ ಗೌಡ್ರ ಕೈ ಮುಗಿರೋದು ನಮ್ ಕೈ ಮುಗಿರ್ತಾವ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಎಲ್ಲಾ ಹುಡುಗರ ಬಂದ್ ಹೋದ್ರಿ ಈಗ. ಹಿಂಗಾಗಿ ಈಗ ನಾನಿಂತೇನೆ ನಮ್ಮ ಗೌಡ್ರ ಮತ್ತ ಪಿಂಟು, ಕಾರ್ತಿಕ್, ಚೇತನ್, ಮಲ್ಲಿಕ್, ಬಲ್ಲು ಮತ್ತ ನಮ್ಮ ಇತ್ತು. ಮತ್ತೆ ಈಗ ಎಲ್ಲಾರು ಬಂದು ಹೋದ್ರ ಪ್ರಸಾದ ಪೂಜೆ ಎಲ್ಲ ಚಲೋ ಐತಂದ್ರಿ. ಹಂಗಾಗಿ ವೇಟ್ ಮಾಡಿದ್ರೆ ಈಗ ಟೈಮ್ 9:30 ಆಗೈತಿ. ಆರಾಮ 12 ಗಂಟೆ ಮಟ್ಟ ವೇಟ್ ಮಾಡೋದು. ಅಂದ್ರೆ ಈಗ ಇವತ್ತು ನಾವು ತೆಗಿಬಾರ್ದು ಯಾವುದು ಪೂಜೆ ಸಾಮಾನ. ಈಗ ನಾಳೆ ತೆಗಿಬೇಕ. ಈಗ ಮತ್ತೆ ನಂದು ಓಪನ್ ಐತೆ ಅಂಗಡಿ, ಏನು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ, ಬಿಟ್ಟು ಹಾಕಂಗೆ ಮನ್ಸಾಗೋದಿಲ್ಲ. ಹಂಗಾಗಿ ಅದ್ರ ಸಂಬಂಧ ಏನೈತಿ 12 ಗಂಟೆ ಮಟ್ಟ ವೇಟ್ ಮಾಡಿ, ಒಮ್ಮೆ 12 ಗಂಟೆ ಮಟ್ಟ ವೇಟ್ ಮಾಡಿ 12 ಗಂಟೆ ಮ್ಯಾಗ ತೆಗಿ ಅಂತ ಹೇಳಿದಾರೆ. ಅದ್ರ ಸಂಬಂಧ 12 ಗಂಟೆ ಮಟ್ಟ ವೇಟ್ ಮಾಡಿ ಆಮೇಲೆ ತಗೊಂಡು ಹೋಗೋಣಂತ್ರಿ. ನೋಡ್ರಿ ಇಲ್ಲ ನಮ್ಮ ಶಾಪ್ ಬರ್ರಿ ವೇಟ್ ಮಾಡೋಂತ. ಮತ್ತೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸಿಗೂ ಹೇಳಿದಿರಿ ಪೂಜೆಗೆ ಬರಕ್ಕೆ, ಅವರು ಬರಾದಾರ ಒಬ್ಬೊಬ್ರ. ಮತ್ತು ಬರ್ರಿ ವೇಟ್ ಮಾಡೋಂತ, ಕ್ಲೋಸ್ ಮಾಡ್ಕೊಂಡು ಹೋಗೋಣಂತ. ಫೈನಲಿ 12 ಗಂಟೆ ಆತ. 12:05 ಆಗೈತಿ. ಎಲ್ಲ ನೋಡಿರ್ಬೋದು ಇಲ್ಲೇ ಲೈಟ್ ಎಲ್ಲ ಆಫ್ ಆಗೈತಿ. ಎಲ್ಲ ಕ್ಲೋಸ್ ಮಾಡ್ಕೊಂಡು ಶೀಲೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ರಿಟರ್ನ್ ಈಗ ಬರ್ರಿ ಹೋಗೋಣಂತ. ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಾ ಹೇಳ್ರಿ. ಮತ್ತು ಸಪೋರ್ಟ್ ಮಾಡ್ಕೊತೀವಿ. ಮತ್ತು ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ಹೋಗಿದಾಗ. ಮತ್ತು ಇನ್ನೊಂದ್ಸಲ ಎಲ್ಲ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಜೈ ಕರ್ನಾಟಕ, ಜೈ ಕನ್ನಡ. ಮಿಸ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ದಾಗ ಮತ್ತೆ ಬರ್ರಿ.